ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದಿಲ್ವಾ? ರಣರೋಚಕವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ. ದೆಹಲಿಯಲ್ಲಿ ಇಂದು ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವ ಸಿದ್ದರಾಮಯ್ಯ ಸೀಕ್ರೆಟ್ ಪ್ಲಾನ್. ಅಧಿಕಾರ ಹಂಚಿಕೆ ಪ್ರಸ್ತಾಪವಾದರೆ ಸಿದ್ದು ಪರ್ಯಾಯ ದಾಳ ಸಿದ್ಧವಾಗಿದೆ. ಆಪ್ತ ಸಚಿವರ ದಂಡಿನ ಸಮೇತ ದೆಹಲಿಗೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ವೇಳೆ ಹೈಕಮಾಂಡ್ ಸಿಎಂ ಬದಲಾವಣೆ ಒತ್ತಡವನ್ನ ಹೇರಿದ್ರೆ ಆಗ ಸಿಎಂ ಏನ್ ಮಾಡ್ತಾರೆ? ದಲಿತ ಮುಖ್ಯಮಂತ್ರಿ ಮಾಡುವಂತೆ ಈಗ ಪಟ್ಟನ್ನ ಹಿಡಿತಾರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ. ಜಿ ಪರಮೇಶ್ವರ್ ಹೆಸರನ್ನ ಮುಂಚೂಣಿಗೆ ತರಲು ಸಿದ್ದರಾಮಯ್ಯ ಅವರು ತಂತ್ರವನ್ನ ರೂಪಿಸಿದ್ದಾರೆ. ಇಲ್ಲವೇ ಆಪ್ತರ ಜೊತೆ ಚರ್ಚಿಸುವುದಾಗಿ ಕಾಲಹರಣ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಮಾಡದಿದ್ರೆ ಆಗೋ ನಷ್ಟದ ಬಗ್ಗೆ ಮನವರಿಕೆಗೆ ಸಿದ್ಧತೆ ಮಾಡಿಕೊಂಡಿರುವಂತದ್ದು ಸಿದ್ದರಾಮಯ್ಯ ಅವರು. ಈ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದೇ ಇಲ್ವಾ? ಹಾಗಿದ್ರೆ ರಣರೋಚಕವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ. ದೆಹಲಿಯಲ್ಲಿ ಇಂದು ನಡೆಯಲಿದೆ ಹೈ ವೋಲ್ಟೇಜ್ ಮೀಟಿಂಗ್. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಸಿದ್ದರಾಮಯ್ಯ ಸೀಕ್ರೆಟ್ ಪ್ಲಾನ್ ಅಡಗಿದೆಯಂತೆ. ಇದೀಗ ಅಧಿಕಾರ ಹಂಚಿಕೆ ಪ್ರಸ್ತಾಪವಾದ್ರೆ ಸಿದ್ದು ಪರ್ಯಾಯ ದಾಳವನ್ನ ಬಿಡೋದಕ್ಕೆ ರೆಡಿಯಾಗಿದ್ದಾರೆ. ಆಪ್ತ ಸಚಿವರ ದಂಡಿನ ಸಮೇತ ಈಗಾಗಲೇ ದೆಹಲಿಗೆಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಒಂದು ವೇಳೆ ಹೈಕಮಾಂಡ್ ಸಿಎಂ ಬದಲಾವಣೆಯ ಒತ್ತಡವನ್ನ ಹೇರಿದ್ರೆ ಆಗ ದಲಿತ ಮುಖ್ಯಮಂತ್ರಿ ಮಾಡುವಂತೆ ಪಟ್ಟು ಹಿಡಿತಾರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಈಗ ಎದುರುವಂತದ್ದು. ಜಿ ಪರಮೇಶ್ವರ್ ಅವರ ಹೆಸರನ್ನ ಮುಂಚೂಣಿಗೆ ತರಲು ಸಿದ್ದರಾಮಯ್ಯ ತಂತ್ರವನ್ನ ರೂಪಿಸಿದ್ದಾರೆ. ಇಲ್ಲ ಆಪ್ತರ ಜೊತೆಗೆ ಒಂದಷ್ಟು ಚರ್ಚೆ ಮಾಡ್ತೀನಿ ಅಂತ ಕಾಲಹರಣ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಮಾಡದಿದ್ರೆ ಆಗೋ ನಷ್ಟದ ಬಗ್ಗೆ ಅವರಿಗೆ ಈಗ ಹೈಕಮಾಂಡ್ಗೆ ಮನವರಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಅವಧಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ರಣರೋಚಕವಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ. ಈ ಒಂದು ದೆಹಲಿಯಲ್ಲಿ ಇವತ್ತು ಈ ಒಂದು ಚರ್ಚೆ ಹಾಗೆ ಸಂಪುಟ ವಿಸ್ತರಣೆ ಕುರಿತಾಗಿ ಚರ್ಚೆ ನಡೆಯುತ್ತೆ. ಹೈ ವೋಲ್ಟೇಜ್ ಮೀಟಿಂಗ್ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ. ಈಗ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಸಿದ್ದರಾಮಯ್ಯ ಅವರ ಸೀಕ್ರೆಟ್ ಪ್ಲಾನ್ ಇರುವಂತದ್ದು. ಅಧಿಕಾರ ಹಂಚಿಕೆ ಪ್ರಸ್ತಾಪ ಆದ್ರೆ ಸಿದ್ದು ಪರ್ಯಾಯ ದಾಳ ಹಾಕೋದಕ್ಕೆ ರೆಡಿಯಾಗಿದ್ದಾರೆ. ಏನಂತಂದ್ರೆ ಆಪ್ತ ಸಚಿವರ ದಂಡಿನ ಸಮೇತ ಈಗಾಗಲೇ ದೆಹಲಿಯಲ್ಲಿ ಹೋಗಿರುವಂತದ್ದು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ವಿರುದ್ಧ ಭರ್ಜರಿ ತಂತ್ರ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈ ಹಿಂದೆ ನೀಡಿದ್ದ ಭರವಸೆಯನ್ನ ಈಡೇರಿಸುವಂತೆ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. 2028ರ ವಿಧಾನಸಭೆ 2029ರ ಲೋಕಸಭಾ ಚುನಾವಣೆಯಲ್ಲಿ ಗಮನದಲ್ಲಿಟ್ಕೊಂಡು ನನ್ನ ನಾಯಕತ್ವವೇ ಅನಿವಾರ್ಯ ಅಂತ ಹೇಳ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸೋನಿಯಾಗೆ ತೋರಿರುವ ನಿಷ್ಠೆಯ ವಿಷಯಗಳನ್ನ ಪ್ರಸ್ತಾಪಕ್ಕೆ ಈಗ ಡಿಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಭರ್ಜರಿ ತಂತ್ರ ಮಾಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ನೀಡಿದ್ದ ಭರವಸೆಯನ್ನ ಈಡೇರಿಸುವಂತೆ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. 2028ರ ವಿಧಾನಸಭೆ ಹಾಗೆ 2029ರ ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಳ್ಳಿ, ನನ್ನ ನಾಯಕತ್ವವೇ ಅನಿವಾರ್ಯ ಅಂತ ಹೇಳ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸೋನಿಯಾಗೆ ತೋರಿರುವ ನಿಷ್ಠೆಯ ವಿಷಯಗಳನ್ನ ಪ್ರಸ್ತಾಪಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಯಾವ್ಯಾವ ನಿಷ್ಠೆಯನ್ನ ತೋರಿದ್ದಾರೆ ಅನ್ನುವಂತಹ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ದೆಹಲಿಗೆ ಹೋಗಿರುವಂತದ್ದು ಹೈಕಮಾಂಡ್ ಬುಲಾವ್ ಮೇರೆಗೆ. ಒಂದು ಹೈಕಮಾಂಡ್ನ ಕರೆಯ ಮೇರೆಗೆ ಈಗಾಗಲೇ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಆಗ ಈ ಒಂದು ಸಂಪುಟ ವಿಸ್ತರಣೆ ವಿಚಾರಣೆ ಹಾಗೆ ಜೊತೆಗೆ ಸಿಎಂ ಪಟ್ಟದ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ.